ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕವನ, ಒಂದು ಕಡೆ ಈಗ GM ಸಿದ್ದೇಶ್ವರ್ ಮತ್ತು BP ಹರೀಶ್ ಹೋಗಿ DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವಂತದ್ದೇನಿತ್ತು? ಯಾವಾಗ ಈ ಉಭಯ ನಾಯಕರು ಹೋಗಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ? ಈ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಯಾಗಿದೆ ಅನ್ನೋದರ ಮಾಹಿತಿ ಇದೆಯಾ? ರಾಮ, ಯತ್ನಾಳ್ ಉಚ್ಚಾಟನೆ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ಹೈಕಮಾಂಡ್ಗೆ ಯತ್ನಾಳು ಬೇಡ, ವಿಜಯೇಂದ್ರನು ಬೇಡ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಇದೆಲ್ಲದರ ನಡುವೆ ಇದೀಗ ಅಂದ್ರೆ ಯತ್ನಾಳ್ ಅವರು ಉಚ್ಚಾಟನೆ ಆದ ಬಳಿಕವೂ ಕೂಡ ಸಾಕಷ್ಟು ಹೇಳಿಕೆಗಳನ್ನ ಅಂದ್ರೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಯನ್ನ ಕೊಡ್ತಿದ್ರು. ಸೊ ಹೀಗಾಗಿ ರೆಬಲ್ ನಾಯಕರು ಯತ್ನಾಳ್ ಅವರ ಜೊತೆಗೆ ನಿಲ್ಲೋದಕ್ಕೆ ಹಿಂದು ಮುಂದೆ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಸಭೆ ಕೂಡ ಸೇರ್ತಾ ಇರಲಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ರೆಬಲ್ ನಾಯಕರೇ ಛಿದ್ರವಾಗ್ತಾ ಇದ್ದಾರಾ, ಬೇರೆ ಬೇರೆ ಕಡೆ ಡೈವರ್ಟ್ ಆಗ್ತಾ ಇದ್ದಾರಾ ಅನ್ನೋಂತಹ ಮಾತುಗಳು ಸದ್ಯ ಕೇಳಿ ಬರ್ತಾ ಇತ್ತಂತೂ. ಈ ಒಂದು ಮಾತುಗಳಿಗೆ ಪುಷ್ಟಿ ಅಂತೆ ಇದೀಗ BP ಹರೀಶ್ ಅದೇ ರೀತಿಯಾಗಿ ಮಾಜಿ ಸಂಸದ ಸಿದ್ದೇಶ್ವರ್ ಅವರು ನಿನ್ನೆ ಅಷ್ಟೇ DCM ಅವ್ರನ್ನ ಭೇಟಿಯಾಗಿದ್ದಾರೆ. ಹಾಗಾದರೆ ನಿನ್ನೆ DCMನ ಭೇಟಿಯಾದಂತಹ BP ಹರೀಶ್ ಅದೇ ರೀತಿಯಾಗಿ ಮಾಜಿ ಸಂಸದ ಸಿದ್ದೇಶ್ವರ್ ಅವರು ಏನೆಲ್ಲ ಚರ್ಚೆಯನ್ನು ಮಾಡಿದ್ರು, ಯಾಕೆ ಏಕಾಏಕಿಯಾಗಿ ಹೋಗಿ ಅಂದರೆ BP ಹರೀಶ್ ಅವರೇನೋ ಇದೀಗ ಶಾಸಕರು, ಸೊ ಹೀಗಾಗಿ DCM DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ, ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಿದ್ರು ಕೂಡ ಮಾಜಿ ಸಂಸದ ಸಿದ್ದೇಶ್ವರ್ ಅವರು ಯಾಕೆ DCMನ ಭೇಟಿಯಾದರು, BP ಹರೀಶ್ ಅವರ ಜೊತೆ ಮಾಜಿ ಸಂಸದ ಸಿದ್ದೇಶ್ವರ್ ಕೂಡ ಯಾಕೆ ಇದ್ರು DCM ಜೊತೆ ಅಂತ ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಇದೆಲ್ಲದರ ಜೊತೆಗೆ ಇದೀಗ ಏನು ಯತ್ನಾಳ್ ಅವರು ಉಚ್ಚಾಟನೆ ಆದ ಬಳಿಕ ನಾನು ಆಗಲೇ ಹೇಳಿದ ಹಾಗೆ ರೆಬಲ್ ನಾಯಕರು ಯಾರು ಕೂಡ ಹೆಚ್ಚಾಗಿ ಎಲ್ಲೂ ಕಾಣಿಸ್ತಾನೂ ಇಲ್ಲ, ಅದೇ ರೀತಿಯಾಗಿ ಸಭೆಗಳನ್ನ ಕೂಡ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಕಾಂಗ್ರೆಸ್ ಸೇರ್ಪಡೆಯಾಗುವಂತಹ ಮನಸ್ಸು ಮಾಡ್ತಾ ಇದ್ದಾರಾ? BJPಯಲ್ಲಿ ಇದ್ರೆ ಈಗಾಗಲೇ BP ಹರೀಶ್ ಅವ್ರಿಗೆ ಕೂಡ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿತ್ತು. ಮುಂದಿನ ದಿನಗಳಲ್ಲಿ ನನ್ನ ಉಚ್ಚಾಟನೆ ಆಗಬಹುದು ಅನ್ನುವಂತಹ ಭಯ ಇದೀಗ BP ಹರೀಶ್ ಅವ್ರಿಗೆ ಕಾಡ್ತಾ ಇರಬಹುದೇನೋ. ಸೊ ಹೀಗಾಗಿ ಅವರು ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸೇರ್ಪಡೆ ಆದ್ರೆ ಸೇಫ್ ಅನ್ನುವಂತಹ ಲೆಕ್ಕಾಚಾರಕ್ಕೆ ಹೋದ್ರ. ಇದರ ಜೊತೆಗೆ ಮಾಜಿ ಸಂಸದ ಸಿದ್ದೇಶ್ವರ್ ಅವರು ಕೂಡ ಇದೇ ಲೆಕ್ಕಾಚಾರಕ್ಕೆ ಮುಂದಾದ್ರ ಅನ್ನುವಂಥದ್ದು ಕೂಡ ಇದೆಲ್ಲದರ ಅನುಮಾನದ ಜೊತೆಗೆ ಇದೀಗ ಯಾವಾಗ DCM DK ಶಿವಕುಮಾರ್ ಅವರ ಜೊತೆ BP ಹರೀಶ್ ಅದೇ ರೀತಿಯಾಗಿ ಸಿದ್ದೇಶ್ವರ್ ಕಾಣಿಸ್ಕೊಂಡ್ರು, ಇದೀಗ ಹೈಕಮಾಂಡ್ ಅಂದ್ರೆ ಇದೀಗ BY ವಿಜಯೇಂದ್ರ ಅವರ ಬಣ ಏನಿದೆಯೋ ಇವರು ಇದೀಗ ಆಪ್ತ ಬಣ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಅಂದ್ರೆ ರೆಬಲ್ ನಾಯಕರ ನಡುವೆ ಇದೀಗ ಮನಸ್ತಾಪ ಉಂಟಾಗಿರೋದ್ರಿಂದ ಇದೇ ನಮ್ಗೆ ಅಸ್ತ್ರ, ಇದೇ ಒಂದು ಒಳ್ಳೆಯ ಸಮಯಾವಕಾಶ ಅಂತ ಇದನ್ನ ಇವಾಗ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇದೀಗ BY ವಿಜಯೇಂದ್ರ ಅವರ ಆಪ್ತರು ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ರೆಬಲ್ ನಾಯಕರನ್ನ ಸಂಪರ್ಕಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಸದ್ಯ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಇತ್ತ BP ಹರೀಶ್ ಹಾಗೆ ಸಿದ್ದೇಶ್ವರ್ ಅವರು DCMನ ಭೇಟಿಯಾಗಿರೋದ್ರಿಂದ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೋ ಅಥವಾ ಈ ಎಲ್ಲ ರೆಬಲ್ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ BY ವಿಜಯೇಂದ್ರ ಬಣ ಮಾಡ್ತಾರಾ, BJPಯಲ್ಲೇ ಉಳ್ಕೊಳ್ತಾರಾ ಅಥವಾ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಾ ಅನ್ನುವಂಥ ಕುತೂಹಲ ಇದೀಗ ಸಾಕಷ್ಟು ಮೂಡ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಯತ್ನಾಳ್ ಉಚ್ಚಾಟನೆ ಆದ ಬಳಿಕ ರೆಬಲ್ ನಾಯಕರು ಕೈ ಬಿಡೋದಿಲ್ಲ, ಎಲ್ಲರೂ ಕೂಡ ಒಟ್ಟಾಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇತ್ತು. ಆದ್ರೆ ಇದೀಗ ರಾಜ್ಯ BJPಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಇಷ್ಟು ದಿನ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ, ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಮಾತು ಕೇಳಿ ಬರ್ತಾ ಇತ್ತು. ಇದೀಗ ಎಲ್ಲೋ ಒಂದ್ ಕಡೆ ರೆಬಲ್ ನಾಯಕರೇ ಛಿದ್ರ ಆಗ್ತಾರ ಅನ್ನುವಂಥದ್ದು ಕೂಡ ಇದೀಗ ಕೇಳಿ ಬರ್ತಾ ಇರುವಂತಹ ವಿಷಯ. ರಾಮ್, ಎಕ್ಸಾಕ್ಟ್ಲಿ ಕವನ ಶಿವಣ್ಣ, ಈಗಾಗಲೇ ಯತ್ನಾಳ್ ಅವರು ಒಂಟಿ ಆಗ್ಬಿಟ್ಟಿದ್ದಾರೆ ಅಂತ ಕೂಡ ರಾಜಕಾರಣದಲ್ಲಿ ಮಾತುಕತೆ ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಈಗ BP ಹರೀಶ್ ಮತ್ತು GM ಸಿದ್ದೇಶ್ವರ್ ಹೋಗಿ ಭೇಟಿ ಮಾಡಿರೋದು ಒಂದು ವಿಚಾರ ಆದರೆ ಅರವಿಂದ ಲಿಂಬಾವಳಿ ಅವರು ಏನು ಮಾಡ್ತಾರೆ? ಅರವಿಂದ ಲಿಂಬಾವಳಿ ಅವರು ರಮೇಶ್ ಜಾರಕಿಹೊಳಿ ಅವರ ನಡೆ ಏನು ಅನ್ನೋ ಸಹಜವಾದಂಥ ಕುತೂಹಲ ಇದ್ದೇ ಇದೆ. ಹಾಗಾಗಿ ಈ ಇಬ್ಬರ ನಡೆ ಏನು ಅನ್ನೋದರ ಬಗ್ಗೆ ಏನು ಹೇಳ್ತೀರಿ? ಈಗಾಗಲೇ ಯತ್ನಾಳ್ ಅವರು ಉಚ್ಚಾಟನೆ ಆದ ಬಳಿಕ ಅರವಿಂದ್ ಲಿಂಬಾವಳಿಯ ಹಾಗೆ ರಮೇಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿಯೇ ತಮ್ಮ ಮುನಿಸನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಯತ್ನಾಳ್ ಉಚ್ಚಾಟನೆ ಆದರೂ ಕೂಡ ಈಗಲೂ ವಿಜಯೇಂದ್ರ ಅವರ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ಏಕಾಏಕಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸೊ ಹೀಗಾದ್ರೆ ನಾವು ಈ ಒಂದು ರೆಬಲ್ ಟೀಮ್ನಲ್ಲಿ ಇರೋದಿಲ್ಲ, ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ, ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ ಅನ್ನುವಂತಹ ಮಾತನ್ನ ಈಗಾಗಲೇ ರಮೇಶ್ ಜಾರಕಿಹೊಳಿ ಅದೇ ರೀತಿಯಾಗಿ ಅರವಿಂದ್ ಲಿಂಬಾವಳಿ ಅವರು ಹೇಳಿರುವಂಥದ್ದು. ಯತ್ನಾಳ್ ಉಚ್ಚಾಟನೆ ಆದ ಬಳಿಕ ಅರವಿಂದ್ ಲಿಂಬಾವಳಿ ಅವರು ಕೂಡ ಅಷ್ಟಾಗಿ ಈ ಒಂದು ರೆಬಲ್ ಟೀಮ್ಗಳಲ್ಲಿ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಇವರು ತಟಸ್ಥರಾಗಿ ಉಳಿದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲ ಅಂದ್ರೆ ಏನು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅದೇ ರೀತಿಯಾಗಿ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಇವರೆಲ್ಲರೂ ಕೂಡ ಏನು ತಟಸ್ಥವಾಗಿ ಉಳಿದುಕೊಂಡು ವಿಜಯೇಂದ್ರ ಪರವಾಗಿಯೂ ಕೂಡ ಇಲ್ಲದೆ ತಟಸ್ಥವಾಗಿ ಉಳಿಯುವಂತಹ ಸಾಧ್ಯತೆ ಹೆಚ್ಚಾಗಿಯೇ ಇದೆ. ರಾಮ್, ಓಕೆ ಥ್ಯಾಂಕ್ ಯು ಕವನ ಶಿವಣ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಶಾಸಕ ಯತ್ನಾಳ್ ಜೊತೆ ರೆಬೆಲ್ಸ್ ಆಗಿ ಏನು ಕಾಣಿಸಿಕೊಂಡಿದ್ರಲ್ಲ